ನಾನಂತೂ ಹೋಗ್ಬೇಕು ಬೈ 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 ಬೈ. ಹಲೋ ಗಾಯ್ಸ್, ನೆನ್ನೆ ವಿಡಿಯೋದಲ್ಲಿ ನಾನು ಇನ್ಸ್ಟಾಮಾರ್ಟ್ ಫಸ್ಟ್ ಅರ್ನಿಂಗ್ ಮತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಇನ್ಸೆಂಟಿವ್ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಇನ್ಸೆಂಟಿವ್ ನಮಗೆ ಕ್ರೆಡಿಟ್ ಆಗುತ್ತೆ ಮತ್ತು ಇನ್ಸೆಂಟಿವ್ ಪಡಿಬೇಕಾದ್ರೆ ಏನೆಲ್ಲ ರೂಲ್ಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ, ನನ್ನ ಇನ್ಸೆಂಟಿವ್ ಅರ್ನಿಂಗ್ ಡೀಟೇಲ್ಸನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬೋದು. 8ನೇ ತಾರೀಕು ಬಂದು ನಾನು 27 ಆರ್ಡರ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನಗೆ 270 ರೂಪಾಯಿ ಇನ್ಸೆಂಟಿವ್ ಕ್ರೆಡಿಟ್ ಆಗಿದೆ. 9ನೇ ತಾರೀಕು ಬಂದು ನಾನು 21 ಆರ್ಡರನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನಗೆ 200 ರೂಪಾಯಿ ಇನ್ಸೆಂಟಿವ್ ಅನ್ನೋದು ಕ್ರೆಡಿಟ್ ಆಗಿದೆ. ಗೈಸ್, ಇನ್ಸೆಂಟಿವ್ ಅನ್ನೋದು ಯಾವ ರೀತಿ ಕ್ರೆಡಿಟ್ ಆಗುತ್ತೆ ಅಂದರೆ ನಾವು ಇವತ್ತು ವರ್ಕ್ ಮಾಡಿದರೆ ಬಂದು ನಮಗೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗು 8 o'clock ಒಳಗಡೆ ಬಂದು ನಮ್ಮ ಅಕೌಂಟಿಗೆ ಅದು ಇನ್ಸೆಂಟಿವ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಗೈಸ್, ಇಲ್ಲಿ ನಮಗೆ 3 ಶಿಫ್ಟ್ಗಳಿದೆ. ಮೊದಲನೇ ಶಿಫ್ಟ್ ಬಂದುಬಿಟ್ಟು 11 PM to 5 AM ನೈಟ್ ಶಿಫ್ಟ್ ಇದು. ಅದೇ ರೀತಿ ನಮಗೆ ಇನ್ನೊಂದು ಶಿಫ್ಟ್ ಬಂದುಬಿಟ್ಟು 8 AM to 12 PM. ಇದು ಬೆಳಿಗ್ಗೆ 8 ಗಂಟೆಯಿಂದ ಬಂದು ಮಧ್ಯಾಹ್ನ 12 ಗಂಟೆವರೆಗೆ. ಅದೇ ರೀತಿ ಇನ್ನೊಂದು ಶಿಫ್ಟ್ ಬಂದುಬಿಟ್ಟು ನಮಗಿರುವಂಥದ್ದು 6 PM to 11 PM, ಅಂದರೆ ಸಂಜೆ 6 ಗಂಟೆಯಿಂದ ಬಂದು ನೈಟ್ 11 ಗಂಟೆವರೆಗೆ. ಇದರಲ್ಲಿ ಗಾಯ್ಸ್, ಯಾವುದಾದ್ರೂ ಒಂದು ಶಿಫ್ಟನ್ನು ನಾವು ಕಂಪಲ್ಸರಿಯಾಗಿ ಕಂಪ್ಲೀಟ್ ಮಾಡಿರಲೇಬೇಕಾಗುತ್ತೆ ಇನ್ಸೆಂಟಿವ್ ಬೇಕಂದರೆ. 6 to 11 ಶಿಫ್ಟಲ್ಲಿ ನೀವು 4 hours 30 minutes ಲಾಗಿನ್ ಆಗಬೇಕಾಗುತ್ತೆ. 5 hours ಲಾಗಿನಲ್ಲಿ ನೀವು 4.5 hours ಲಾಗಿನ್ ಮಾಡಿದ್ರೂ ಸಾಕು, ನಿಮಗೆ ಇನ್ಸೆಂಟಿವ್ ಆರಾಮಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ದಿನಕ್ಕೆ ಒಂದು ಆರ್ಡರ್ ಅಷ್ಟೇ ರಿಜೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಇರುವಂಥದ್ದು. ಒಂದಕ್ಕಿಂತ ಹೆಚ್ಚು ಆರ್ಡರ್ನ ನಾವು ರಿಜೆಕ್ಟ್ ಮಾಡಿದ್ರೆ ಇನ್ಸೆಂಟಿವ್ ಯಾವುದೇ ರೀತಿ ನಮಗೆ ಬರೋದಿಲ್ಲ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಚೆಕ್ ಮಾಡ್ಕೋಬೋದು. ಅದೇ ರೀತಿ ನಾವು ಮಾರ್ನಿಂಗ್ 8 AM to 12 PM ಶಿಫ್ಟ್ ಮಾಡೋದಾದರೆ ನಾವು 3 hours 45 minutes ಲಾಗಿನ್ ತೋರಿಸ್ಬೇಕು. ಇದರಲ್ಲೂ ಕೂಡ ಯಾವುದೇ ರೀತಿ ಒಂದಕ್ಕಿಂತ ಹೆಚ್ಚು ಆರ್ಡರ್ನ ರಿಜೆಕ್ಟ್ ಮಾಡುವ ಹಾಗಿಲ್ಲ. ಅದೇ ರೀತಿ ನೈಟ್ ಶಿಫ್ಟ್ 11 to 5 ಅಲ್ಲೂ ಕೂಡ ಅಷ್ಟೇ 3 hours ನೀವು ಲಾಗಿನ್ ಅವರ್ ಖಂಡಿತವಾಗ್ಲೂ ಮಾಡಿರಬೇಕು ಇನ್ಸೆಂಟಿವ್ ಬೇಕು ಅಂದರೆ. ಇದರಲ್ಲೂ ಕೂಡ ಅಷ್ಟೇ ಒಂದಕ್ಕಿಂತ ಹೆಚ್ಚು ಆರ್ಡರ್ನ ನೀವು ರಿಜೆಕ್ಟ್ ಮಾಡುವ ಹಾಗೆ ಇಲ್ಲ. ಮಾಡಿದರೆ ಇನ್ಸೆಂಟಿವ್ ಯಾವುದೇ ರೀತಿ ನಿಮಗೆ ಕ್ರೆಡಿಟ್ ಆಗೋದಿಲ್ಲ. ಗಾಯ್ಸ್, ಇಲ್ಲಿ ನೋಡ್ಕೋಬೋದು, 16 ಆರ್ಡರಿಂದ ನಿಮಗೆ ಇನ್ಸೆಂಟಿವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. 16 ಆರ್ಡರ್ ಕಂಪ್ಲೀಟ್ ಆದ ನಂತರ ನಿಮಗೆ 135 ರೂಪಾಯಿಯಿಂದ ಇನ್ಸೆಂಟಿವ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನಿಮಗೆ ನೆಕ್ಸ್ಟ್ 21 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ, ಅಂದರೆ ನೀವು ನೆಕ್ಸ್ಟ್ 5 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 220 ರೂಪಾಯಿ ನಿಮಗೆ ಇನ್ಸೆಂಟಿವ್ ಅನ್ನೋದು ಬರುತ್ತೆ. ಅಂದರೆ ನಿಮಗೆ 135 ರೂಪಾಯಿಗೆ ಇನ್ನು 85 ರೂಪಾಯಿ ಆ್ಯಡ್ ಆಗಿ ನಿಮಗೆ 220 ರೂಪಾಯಿ ಕ್ರೆಡಿಟ್ ಆಗುತ್ತೆ. ಅದೇ ರೀತಿ ನೀವು ಸ್ಕ್ರೀನ್ನಲ್ಲಿ ನೋಡ್ಕೋಬೋದು, 5 ಆರ್ಡರ್ ಕಂಪ್ಲೀಟ್ ಮಾಡಿಕೊಂಡ ಹಾಗೆ ನಿಮಗೆ ಇನ್ಸೆಂಟಿವ್ ಅನ್ನೋದು ಕ್ರೆಡಿಟ್ ಆಗುತ್ತಾ ಇರುತ್ತೆ. ಇಲ್ಲಿ ನೀವೇನಾದರೂ 44 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅವತ್ತು 590 ರೂಪಾಯಿ ಅನ್ನೋದು ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟಿಗೆ. ಇದೇ ರೀತಿ ಗೈಸ್, ನೀವೇನಾದರೂ ಡೈಲಿ 2500 ರೂಪಾಯಿ ಅರ್ನಿಂಗ್ಸ್ ಮಾಡಿಕೊಂಡ್ರೆ ಆರಾಮಾಗಿ ನಿಮಗೆ 500 ರೂಪಾಯಿ ಇನ್ಸೆಂಟಿವ್ ಅನ್ನೋದು ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಟೋಟಲಾಗಿ 3000 ರೂಪಾಯಿ ನೀವು ಡೈಲಿ ಅರ್ನ್ ಮಾಡ್ಬೋದಾಗಿದೆ ಗೈಸ್. ಓಕೆ ಗೈಸ್, ನಾಳಿನ ವಿಡಿಯೋದಲ್ಲಿ ನಾನು ಸ್ವಿಗ್ಗಿ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ ಗೈಸ್. ಥ್ಯಾಂಕ್ ಯು.